ನಿನ್ನೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಬೇಸಿಗೆಯಲ್ಲಿ ಗಿಡಗಳನ್ನು ಹೇಗೆ ಆರೈಕೆ ಮಾಡಬೇಕು, ಯಾವೆಲ್ಲ ಒಂದು ಹ್ಯಾಕ್ಸನ್ನು ಫಾಲೋ ಮಾಡಿದ್ರೆ ಬೇಸಿಗೆಯಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ. ತುಂಬ ಜನ ವಿಡಿಯೋನ ನೋಡಿಲ್ಲ, ದಯವಿಟ್ಟು ನೋಡಿ. ತುಂಬ ಯೂನಿಕ್ ಆಗಿರುವಂಥ ಈಸಿಯಾಗಿರುವಂಥ ಗಾರ್ಡನ್ ಟಿಪ್ಸನ್ನು ಅದರಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ ನೋಡಿ, ಬೇಸಿಗೆಯಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಲಿಕ್ವಿಡ್ ಫರ್ಟಿಲೈಸರನ್ನು ಯೂಸ್ ಮಾಡಬೇಕು ಗಿಡಗಳಿಗೆ. ಆವಾಗಲೇ ಗಿಡಗಳು ಅದನ್ನು ಚೆನ್ನಾಗಿ ಇಂಟೇಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಗಿಡಗಳಿಗೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ನಮಗೆ ಚೆನ್ನಾಗಿ ಹೂವು ಹಣ್ಣುಗಳನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಾವು ಡ್ರೈ ಫರ್ಟಿಲೈಸರ್ ಕೊಡಬೇಕು ಅಂತ ಬಂದಾಗ ನೀವು 4 ಸರಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ, ಒಂದು ಸರಿ ನೀವೇನು ಮಾಡ್ಬೋದು, ಡ್ರೈ ಫರ್ಟಿಲೈಸರ್ ಅಂತಂದರೆ ಗಟ್ಟಿಯಾದಂಥ ಪದಾರ್ಥವನ್ನು ಕೊಡಬೇಕು. ಅದು ಬೇಸಿಗೆಯಲ್ಲಿ ಸ್ಪೆಷಲ್ಲಾಗಿ. ಅದೇ ನೀವು ಮಳೆಗಾಲದಲ್ಲಿ ಕಂಪೇರ್ ಮಾಡಿದರೆ ನೀವು ಯಾವುದೇ ರೀತಿಯ ಡ್ರೈ ಫರ್ಟಿಲೈಸರ್ನ ಕೊಟ್ಟರು ಗಿಡಗಳು ಅದನ್ನು ಅಪ್ಟೇಕ್ ಮಾಡ್ಕೊಳ್ತೀವಿ. ಯಾಕಂತಂದರೆ ಇವಾಗ ಮಳೆ ಇರುತ್ತೆ, ಮಣ್ಣಿನಲ್ಲಿ ಮಾಯಿಶ್ಚರ್ ಇರುತ್ತೆ. ಆದರೆ ಬೇಸಿಗೆಯಲ್ಲಿ ಮಣ್ಣು ಮೇಲಿನ ಮೇಲೆ ಒಣಗ್ತಾ ಇರೋದ್ರಿಂದ ನೀರು ಹಾಕೋ ಬದಲು ನಾವೇನು ಮಾಡ್ಬೋದು, ಲಿಕ್ವಿಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ, ಚೆನ್ನಾಗಿ ಹೂಗಳು ಬರೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಗಿಡಗಳಿಗೆ ಯಾವುದೇ ರೀತಿಯ ಸ್ಟ್ರೆಸ್ ಆಗಲ್ಲ. ಗಿಡಗಳಿಗೆ ಮೇಲಿನ ಮೇಲೆ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದ್ರಿಂದ ಬೇರುಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಡ್ರೈ ಫರ್ಟಿಲೈಸರನ್ನು ಕೊಡೋದ್ರಿಂದ ಅದು ನೀರನ್ನು ಹಾಕಿದಾಗ ಮಣ್ಣಿನಲ್ಲಿ ಬೆರೆತು ಅದನ್ನು ಬೇರುಗಳು ಹೀರಿಕೊಂಡು ಆಮೇಲೆ ಅದನ್ನು ಗಿಡದ ಬೇರೆ ಬ್ರಾಂಚಸ್ಗಳಿಗೆ ತಲುಪಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದ್ರಿಂದ ಏನಾಗುತ್ತೆ, ಬೇರುಗಳು ಹೆಚ್ಚಿಗೆ ಸ್ಟ್ರೆಸ್ ಆಗಲ್ಲ, ಬೇರುಗಳಿಗೆ ಹೆಚ್ಚಿಗೆ ಕೆಲಸ ಕೂಡ ಹತ್ತಲ್ಲ. ಅದು ಏನು ಮಾಡುತ್ತೆ, ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದ್ರಿಂದ ಬೇರೆ ಬ್ರಾಂಚಸ್ಗಳಿಗೆ ಕಳಿಸೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಗಾರ್ಡನಿಂಗ್ ಈಸಿ ಆಗಬೇಕು ಅಂತಂದರೆ ಬೇಸಿಗೆಯಲ್ಲಿ ಈ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕು. ಆಮೇಲೆ ಇವತ್ತಿನ ಒಂದು ವಿಷಯ ಏನು ಅಂತಂದರೆ ನೋಡಿ, ದಾಸವಾಳ ಗಿಡದಲ್ಲಿ ಎಷ್ಟೆಲ್ಲ ಮೊಗ್ಗಿದೆ. ಹಾರ್ಡ್ ಪ್ರೂನಿಂಗ್ ಮಾಡಾಯಿತು, ಅದರಲ್ಲಿ ಹೂವು ಬರ್ತಾ ಇದೆ, ಮೊಗ್ಗುಗಳು ಕೂಡ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ಒಂದು ಒಳ್ಳೆಯ ಫೀಡಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಬ್ರಾಂಚ್ ಎಷ್ಟೊಂದು ಮೊಗ್ಗುಗಳಿದೆ. ಒಂದು 10ರಿಂದ 12 ಮೊಗ್ಗುಗಳು ಒಂದೇ ಒಂದು ಬ್ರಾಂಚ್ನಲ್ಲಿ ನನಗೆ ಸಿಗ್ತಾ ಇದೆ. ಚಿಕ್ಕ ಬ್ರಾಂಚ್ ಇದೆ, ಅದರಲ್ಲೂ ಕೂಡ ಮೊಗ್ಗು ಬರ್ತಾ ಇದೆ. ಈ ರೀತಿ ನಿಮ್ಮ ಗಿಡದಲ್ಲಿ ಮೊಗ್ಗುಗಳು ಬರಬೇಕು ಅಂತಂದರೆ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಕಿಚನ್ ವೇಸ್ಟ್ನಿಂದ ಫರ್ಟಿಲೈಸರ್ಸನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಆಹಾರ, ಅದು ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ತರಕಾರಿ ಸಿಪ್ಪೆ ಆಗಿರ್ಬೋದು, ಅದರಲ್ಲಿ ಎಲ್ಲ ರೀತಿಯ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳ ನಮಗೆ ಸಿಗುತ್ತೆ. ಅದನ್ನು ನಾವು ಗಿಡಗಳಿಗೆ ಫೀಡ್ ಮಾಡಿದಾಗ ಗಿಡಗಳು ಕೂಡ ಚೆನ್ನಾಗಿ ನಮಗೆ ಈ ರೀತಿಯ ರಿಸಲ್ಟನ್ನು ಕೊಡುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಯಾವುದೇ ರೀತಿಯ ಹೆಚ್ಚಿನ ಮಾರ್ಕೆಟ್ ಬೇಸ್ ಫರ್ಟಿಲೈಸರ್ನ ಯೂಸ್ ಮಾಡಿದೆ. ನಾನಿವತ್ತು ಹೇಳ್ತಾ ಇರುವಂಥ ಫರ್ಟಿಲೈಸರನ್ನು ಒಮ್ಮೆ ಯೂಸ್ ಮಾಡಿ ನೋಡಿ. ಇವಾಗ ಜನವರಿಯಿಂದ ಈ ರೀತಿಯ ಕಡಲೆ, ನಮ್ಮ ಕಡೆ ಎಲ್ಲ ಇದನ್ನು ಕಡಲೆ ಅಂತ ಕರೀತಾರೆ, ಸಿಪ್ಪೆ ಇರುವಂಥ ಕಡಲೆಕಾಳು. ಇದನ್ನು ನಾವೆಲ್ಲ ತರಕಾರಿಗೆ ಅಥವಾ ಯಾವುದೋ ಒಂದು ಡಿಶಲ್ಲಿ, ಪನ್ನೀರಲ್ಲಿ ಹಾಕಿ ಅಡುಗೆ ಮಾಡೋದಕ್ಕೆ ತರ್ತೀವಿ, ಅಥವಾ ಹಾಗೆ ಸುಲಿದು ತಿನ್ನೋದಕ್ಕೂ ಕೂಡ ತರ್ತೀವಿ. ಇದರ ಸಿಪ್ಪೆಯನ್ನು ನಾವೇನು ಮಾಡ್ತೀವಿ, ಎಸೆದು ಬಿಡ್ತೀವಿ. ಹಾಗೂ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಇದು ಒಣಗಿ ಹೋಗುತ್ತೆ. ನೀವು ಒಣಗಿಸಿ ಬಳಸೋದಾದರೆ ಇದನ್ನು ಮಲ್ಚಿಂಗ್ ಥರ ಯೂಸ್ ಮಾಡ್ಬೋದು. ಅಥವಾ ನೀವೇನು ಮಾಡೋದು, ಮಣ್ಣಿನಲ್ಲಿ ಒಂದು ಲೇಯರ್ ಮಣ್ಣು ಹಾಕಿ, ಒಂದು ಲೇಯರ್ ಈ ಒಂದು ಸಿಪ್ಪೆಯನ್ನು ಹಾಕಿ, ಮತ್ತೊಂದು ಲೇಯರ್ ಮಣ್ಣನ್ನು ಹಾಕಿ, ಒಂದು ಪಾಟ್ ನಿಮ್ಮ ಹತ್ರ ಖಾಲಿ ಇದೆ ಅಂದರೆ ಅದನ್ನು ಹಾಗೆ ಹಾಕಿ ಇಟ್ಬಿಡಿ. ಸ್ವಲ್ಪ ದಿನ ಆದ ನಂತರ ಅದರಲ್ಲಿ ನೀವು ನೀರು ಹಾಕ್ತಾ ಹೋದಂಗೆಲ್ಲ ಅದು ಏನಾಗುತ್ತೆ, ಮಣ್ಣಿನಲ್ಲಿ ಕರಗಿ ಕಂಪೋಸ್ಟ್ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ನೀವು ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಕಂಪೋಸ್ಟ್ ಬಿನ್ನಲ್ಲೂ ಕೂಡ ನೀವು ಈ ರೀತಿಯ ಕಡಲೆ ಬೀಜ ಇದ್ದರೆ ಅದನ್ನು ಕೂಡ ನೀವೇನು ಮಾಡ್ಬೋದು, ಆ ಕಂಪೋಸ್ಟ್ ಬಿನ್ನಲ್ಲಿ ಹಾಕಿ ಕಂಪೋಸ್ಟ್ ಮಾಡ್ಬೋದು. ಆದರೆ ನಾನಿವತ್ತು ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಇದನ್ನು ತರಕಾರಿಗೆ ಬಳಸಬೇಕಾದ್ರೆ ಅದರಲ್ಲಿ ಸ್ವಲ್ಪ ಈರುಳ್ಳಿ ಸಿಪ್ಪೆ ಕೂಡ ಬಂದಿದೆ. ಹಾಗಾಗಿ ಈರುಳ್ಳಿ ಸಿಪ್ಪೆ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂತಂದರೆ ಕೇವಲ ಕಡಲೆ ಸಿಪ್ಪೆ ಕೂಡ ಹಾಕ್ಬೋದು. ಕಡಲೆ ಸಿಪ್ಪೆ ಏನಿದೆಯಲ್ಲ, ಇದು 1 kg ಕಡಲೆ ಒಂದು ಸಿಪ್ಪೆ ನನಗೆ ಸಿಕ್ಕಿದೆ. ಅದರಲ್ಲಿ ಒಂದು 2-3 ಈರುಳ್ಳಿ ಸಿಪ್ಪೆ ಕೂಡ ಇದೆ. ಅದನ್ನು ಒಂದು 2ರಿಂದ 3 ಲೀಟರ್ ನೀರಿನಲ್ಲಿ ಹಾಕಬೇಕಾಗಿದೆ. ಇದರಲ್ಲಿ ನಾನು ಒಂದು 50 ಗ್ರಾಮ್ನಷ್ಟು ಬೆಲ್ಲ ಹಾಗೂ ಈ ಎಲ್ಲ ಸಿಪ್ಪೆಯನ್ನು ಏನು ಮಾಡ್ತಾ ಇದ್ದೀನಿ, ಈ ಒಂದು ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೀವು ಒಂದು ಮಿನಿಮಮ್ 20 ದಿನ ಇಡಬೇಕು. ಚೆನ್ನಾಗಿ ಅದು ಬೆಲ್ಲ ಹಾಗೂ ಈ ಈರುಳ್ಳಿ ಸಿಪ್ಪೆ ಹಾಗೂ ಕಡಲೆ ಸಿಪ್ಪೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತಂದರೆ ಸೂಕ್ಷ್ಮ ಪೋಷಕಾಂಶಗಳ ಒಂದು ಪ್ರಕ್ರಿಯೆ ನಡೆಯುತ್ತಲ್ಲ, ಅದು ಚೆನ್ನಾಗಾಗಬೇಕು. 2 ದಿನ 3 ದಿನ ಬೇಡ, ಒಂದು 20 ದಿನ ಅಥವಾ ಮಿನಿಮಮ್ 15 ದಿನ ನೆನೆಸಿ. ಅದ್ರ ಮೇಲೆ ಒಂದು ಬಿಳಿಯಾಗಿರುವಂಥ ಒಂದು ಪದರ ಬರುತ್ತೆ. ಅದರ ಅರ್ಥ ಏನು ಅಂತಂದರೆ ಚೆನ್ನಾಗಿ ಅದು ಫರ್ಮೆಂಟ್ ಆಗಿದೆ, ಕೊಳೆತು ಹೋಗಿದೆ ಅಂತಂದರೆ ಇದೇನಾಗಬೇಕು, ಕೊಳಿಬೇಕು. ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಬೆಲ್ಲದ ಜೊತೆ ಮಿಕ್ಸ್ ಆಗಿ ರಿಲೀಸ್ ಆಗಬೇಕು. ಆವಾಗ ಒಂದು ತಂಪಾದಂಥ ಒಂದು ಫರ್ಟಿಲೈಸರ್ ರೆಡಿ ಆಗುತ್ತೆ. ಕಡಲೆ ಸಿಪ್ಪೆಯಲ್ಲಿ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಮ್ ಇದೆ, ಜಿಂಕ್ ಇದೆ, ಐರನ್ ಇದೆ. ಈರುಳ್ಳಿಯಲ್ಲೂ ಕೂಡ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ಬೆಲ್ಲ ಅಂತೂ ಹೇಳೋದೇ ಬೇಡ. ಸಾಧ್ಯವಾದಷ್ಟು ಬೇಸಿಗೆಯಲ್ಲಿ ಬೆಲ್ಲದಿಂದ ರೆಡಿ ಮಾಡಿರುವಂಥ ಫರ್ಟಿಲೈಸರನ್ನು ಹಾಕಿ. ಈ ಬೆಲ್ಲ ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ತಂಪನ್ನು ಒದಗಿಸುತ್ತೆ. ಜೊತೆಗೆ ಎರೆಹುಳುಗಳಿಗೆ ತುಂಬಾ ಇಷ್ಟ. ಈ ಬೆಲ್ಲ ಏನಿದೆಯಲ್ಲ ತುಂಬಾ ಎರೆಹುಳುಗಳಿಗೆ ನ್ಯೂಟ್ರಿಯೆಂಟ್ಸನ್ನು, ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದರಿಂದ ಬೆಲ್ಲಗಳು ಅದನ್ನು ತಿಂದು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಮಣ್ಣಿನಲ್ಲಿ ಏರಿಯೇಷನ್ ಚೆನ್ನಾಗಾಗುತ್ತೆ, ಮಣ್ಣು ತಂಪಾಗಿರುತ್ತೆ. ಬೇಸಿಗೆಯಲ್ಲಿ ಎರೆಹುಳುಗಳು ಎಷ್ಟು ಮಣ್ಣಿನಲ್ಲಿ ಬೆಳೆಯುತ್ತೆ
ಬೆಳೆಯುತ್ತೋ, ಎಷ್ಟು ಅದರ ಉತ್ಪತ್ತಿ ಹೆಚ್ಚಾಗುತ್ತೋ ಅಷ್ಟು ಮಣ್ಣು ಏನಾಗಿರುತ್ತೆ ಹಗುರವಾಗಿರುತ್ತೆ. ಅವು ಅದರಲ್ಲಿ ಗಾಳಿ ಆಡೋದಕ್ಕೆ, ಗಾಳಿ ಸಂಚಾರ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಮಣ್ಣು ಕೂಡ ಏನಾಗಿರುತ್ತೆ ತಂಪಾಗಿರುತ್ತೆ. ಒಂದು ವೇಳೆ ಮಣ್ಣು ತುಂಬ ಕಾಂಪ್ಯಾಕ್ಟ್ ಆಗಿದೆ ಅಂತಂದರೆ ನೀವು ಅದರಲ್ಲಿ ಬೆಲ್ಲವನ್ನು ಬಳಸಿ ನೋಡಿ. ತುಂಬ ಚೆನ್ನಾಗಿ ನಿಮ್ಮ ಒಂದು ಪಾಟ್ನಲ್ಲಿರುವಂಥ ಮಣ್ಣು ಲೂಸ್ ಆಗುತ್ತೆ, ಮಣ್ಣು ಹಗುರ ಆಗುತ್ತೆ. ನೋಡಿ ಈ ರೀತಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಲಿಡ್ಡಿಂದ ಕ್ಲೋಸ್ ಮಾಡಿ ಗಾಳಿ ಆಡದೇ ಇರೋ ರೀತಿ ಒಂದು 20 ದಿನ ಅಥವಾ 15 ದಿನ ಒಂದು ನೆರಳಲ್ಲಿ ಇದನ್ನು ಇಟ್ಬಿಡಿ. ನೋಡಿ 20 ದಿನ ಆದ ನಂತರ ನಾನು ಆವಾಗಲೇ ತಿಳಿಸಿದ್ನಲ್ಲ, ಒಂದು ಮೇಲೆ ಬಿಳಿಯಾಗಿರುವಂಥ ಒಂದು ಪದರ ಬರುತ್ತೆ. ಈ ರೀತಿ ಬಂದಮೇಲೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸ್ವಲ್ಪ ಡಾರ್ಕ್ ಸ್ಮೆಲ್ ಇರುತ್ತೆ, ಸೊ ಅದನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಗಿಡಗಳಿಗೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅಂತಂದರೆ ನಾವು ಈ ರೀತಿ ಅಸಹನೀಯ ವಾಸನೆಯನ್ನು ಸ್ವಲ್ಪ ತಡ್ಕೊಳ್ಬೇಕಾಗುತ್ತೆ. ನೋಡಿ ಎಲ್ಲ ಕೊಳ್ತೋಗಿದೆ, ಬೆಲ್ಲದ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಆ ಲಿಕ್ವಿಡ್ ಕೂಡ ಸ್ವಲ್ಪ ಏನಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಜರಡಿ ಹಿಡ್ಕೊಳ್ಳಿ. ನನಗೆ ಇವತ್ತು ಜರಡಿ ಹಿಡ್ಕೊಳ್ಳುವಂಥ ಜರಡಿ ಅದು ಸಿಗ್ತಾ ಇಲ್ಲ, ಹಾಗಾಗಿ ಈ ರೀತಿ ಲಿಡ್ಡಿಂದಾನೇ ಸ್ವಲ್ಪ ಲೂಸ್ ಮಾಡಿ ಅದನ್ನು ಲಿಕ್ವಿಡನ್ನು ತಗೊಳ್ತಾ ಇದ್ದೀನಿ. ಲಿಕ್ವಿಡ್ ತುಂಬ ಗಟ್ಟಿಯಾಗಿದೆ, ತುಂಬ ಗಾಢವಾಗಿದೆ. ಅದನ್ನು ನಾವು ಏನು ಮಾಡಬೇಕು, 1 ಲೀಟರ್ ನೀರಿದ್ದರೆ ಅದಕ್ಕೆ ಒಂದು 5 ಲೀಟರ್ ಲಿಕ್ವಿಡ್ ನಾರ್ಮಲ್ ನೀರನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿಯಾಗಿದೆ ಅಂತಂದರೆ ಒಂದು 6ರಿಂದ 7 ಲೀಟರ್ ನೀರನ್ನು, ಅಂತಂದರೆ 1 ಪಾರ್ಟ್ ಲಿಕ್ವಿಡ್ ತೊಗೊಂಡ್ರೆ ಒಂದು 5ರಿಂದ 6 ಪಾರ್ಟ್ ಅಥವಾ 7 ಪಾರ್ಟ್ ನೀವೇನು ಮಾಡಬೇಕು, ನಾರ್ಮಲ್ ನೀರನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಅದು ತೆಳುವಾಗುತ್ತೋ ಅಷ್ಟು ಒಳ್ಳೆಯದು. ತುಂಬ ಗಟ್ಟಿಯಾಗಿರುವಂಥ ಯಾವುದೇ ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಮನೆಯಲ್ಲಿ ರೆಡಿ ಮಾಡಿದರೆ ಅದನ್ನು ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕಬೇಡಿ. ಯಾಕಂತಂದರೆ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ, ಗಿಡಗಳು ಸುಟ್ಟೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿ ಆವಾಗಲೇ ಯಾವ ರೀತಿ ಕಲರ್ ಇತ್ತು, ಇವಾಗ ನೀರು ಮಿಕ್ಸ್ ಮಾಡಿದ ನಂತರ ಈ ರೀತಿ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ. ಈ ರೀತಿ ಆಗಬೇಕು. ಇದನ್ನು ಏನು ಮಾಡಬೇಕು, ಮಣ್ಣನ್ನು ಏನು ಮಾಡಿ ಸ್ವಲ್ಪ ಈ ರೀತಿ ಅಗೆದು ಲೂಸ್ ಮಾಡ್ಕೊಳ್ಳಿ. ಇದರಿಂದ ಗಿಡದ ಆಳದವರೆಗೂ ಪ್ರತಿಯೊಂದು ಬೇರಿನ ಪಾರ್ಟ್ಗೂ ಏನಾಗುತ್ತೆ, ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ತಲುಪುತ್ತೆ. ಆಮೇಲೆ ನೀರನ್ನು ಹಾಕಬೇಡಿ. ನಾಳೆ ಫರ್ಟಿಲೈಸರ್ ಹಾಕ್ತಾ ಇದ್ದೀರಾ ಅಂತಂದರೆ ಇವತ್ತು ಏನು ಮಾಡಿ, ನೀರನ್ನು ಹಾಕೋದು ನಿಲ್ಲಿಸಿ. ನೆಕ್ಸ್ಟ್ ಡೇ ಏನು ಮಾಡಿ, ಸ್ವಲ್ಪ ಮಣ್ಣು ಒಣಗಿದೆ ಅಂದಾಗ ನೀವೇನು ಮಾಡಬೇಕು, ಆ ಲಿಕ್ವಿಡ್ ಫರ್ಟಿಲೈಸರನ್ನು ಗಿಡಕ್ಕೆ ಹಾಕಬೇಕು. ಈ ಲಿಕ್ವಿಡ್ ಫರ್ಟಿಲೈಸರ್ನ 8ರಿಂದ 10 ದಿನಗಳ ಗ್ಯಾಪಲ್ಲಿ ನೀವು ಯಾವಾಗಲೂ ಯಾವುದೇ ಗಿಡಗಳಿಗೂ ಬಳಸ್ಬೋದು. ಇದನ್ನು ಹೂವಿನ ಎಲ್ಲ ರೀತಿಯ ಹೂವಿನ, ಹಣ್ಣಿನ, ತರಕಾರಿ ಗಿಡಗಳಿಗೆ ನೀವು ಕೊಡೋದ್ರಿಂದ NPK ಸಿಗುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಸಿಗುತ್ತೆ, ಜಿಂಕ್, ಐರನ್ ಕೂಡ ಸಿಗುತ್ತೆ. ಈ ಎಲ್ಲ ಪೋಷಕಾಂಶಗಳಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ ನಮ್ಮ ಗಿಡಕ್ಕೆ ಹಾಕಿ ನೋಡಿ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದು ನನ್ನ ಗ್ಯಾರಂಟಿ. ಯೂಸ್ ಮಾಡಿ ಕಮೆಂಟ್ ಮಾಡಿ ಹೇಗೆ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಒಂದು ಚಿಕ್ಕದಾಗಿರುವಂಥ ಚೊಕ್ಕದಾಗಿರುವಂಥ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.